ಬಾಗಲಕೋಟೆ ಮತಕ್ಷೇತ್ರದ ಏನು ಎಚ್ ವೈ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಉಪಚುನಾವಣೆ ಕಾವು ಬಹಳಷ್ಟು ಜೋರಾಗಿ ನಡೀತಾ ಇದೆ. ಈ ನೆಲೆಯಲ್ಲಿ ನಮ್ಮ ಜೊತೆಗೀಗ ಮೇಟಿಯವರ ಕುಟುಂಬದಲ್ಲಿ ಸಾಕಷ್ಟು ಈಗಾಗಲೇ ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕಂತ ಈಗಾಗಲೇ ಅವ್ರ ಸಿಸ್ಟರ್ಗಳಾಗಿರ್ಬೋದು ಅವರು ಕೂಡ ಭಾಳ ಒಂದು ಪೈಪೋಟಿಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕೇಳಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು 14ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಕೂಡ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ರಾಜ್ಯ ಒಂದು ಕಾಂಗ್ರೆಸ್ಸಿನ ಒಂದು ತಂಡವೂ ಕೂಡ ಆಗಮಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಇದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೋ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಮತದಾರರಲ್ಲಿ ಗೊಂದಲ ಇದೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಚ್ ವೈ ಮೇಟಿಯವರ ಪುತ್ರರಾದಂಥ ಮಲ್ಲಿಕಾರ್ಜುನ್ ಮೇಟಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಈಗೇನು ಸದ್ಯದಲ್ಲೇ ಉಪಚುನಾವಣೆ ಬರುವಂಥ ಕೆಲಸ ಆಗ್ತಾ ಇದೆ, ಇದಕ್ಕೆ ಸಾಕಷ್ಟು ಒಂದು ತಯಾರಿ ಕೂಡ ನಡೀತಾ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ. ಈ ಒಂದು ಏನು ಕಾಂಗ್ರೆಸ್ ಪಕ್ಷದ ಒಂದು ನಿಯಮಾವಳಿ ಪ್ರಕಾರ ಏನಂದರೆ ಯಾರು ನಿಧನರಾಗ್ತಾರೆ ಅವ್ರ ಮನೆಯಲ್ಲಿ ಕೊಡುವಂಥದ್ದು ಕಾಮನ್ ಆಗಿ ಇದ್ದೇ ಇದೆ. ಹಾಗೆ ನಿಮ್ಮ ಮನೆಯಲ್ಲಿಯೂ ಟಿಕೆಟ್ ಕೊಡ್ತಾರೆ ಅಂದಾಗ ನಿಮ್ಮ ಮನೆಯಲ್ಲಿ 3 ಜನ ಕೂಡ ತಯಾರಿ, ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕಂತ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಕೇಳಿ ಬರ್ತಿತ್ತು. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅವ್ರ ನಿಧನ ನಂತರ ನಮ್ಮ ಮನೆಯಲ್ಲಿ ಕೊಡಬೇಕು ಅದೇ ಅಂತೇನು ಪರಂಪರೆ ಏನಿಲ್ಲ. ಒಂದು ಅನುಕಂಪ, ಒಂದು ಸಾಹೇಬರ ಇಷ್ಟು 4 ದಶಕಗಳ ಸಾರ್ವಜನಿಕ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಎಲ್ಲ ಸ್ನೇಹಿತರನ್ನು ಮಾಡ್ಕೊಂಡಿದ್ರು. ಆಮೇಲೆ ಎಲ್ಲರನ್ನೂ ಕುಟುಂಬ ವರ್ಗದವ್ರ ಥರ ಅವರು ಸಹೋದರತ್ವ ಭಾವನೆಯಿಂದ ಇರ್ತಿದ್ರು. ಅದರ ಸಲುವಾಗಿ ಅವರಿಗೆ ಒಂದು ಅನುಕಂಪ ಸಲುವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಗುರು ಹಿರಿಯರು, ಸಹೋದರರು, ಶ್ರದ್ಧೆ ತಾಯಂದಿರು ಎಲ್ಲರೂ ಸೇರಿಕೊಂಡು ಮೇಟಿಯವರ ಕುಟುಂಬದ ಮೇಲೆ ಅಪಾರವಾದ ಒಂದು ಅನುಕಂಪ, ಗೌರವ ಇದ್ದಿದ್ದಕ್ಕೆ ಆಮೇಲೆ ಅಲ್ಲಿ ಹೈಕಮಾಂಡಿಂದನೂ ಅಲ್ಲಿ ಅನುಕಂಪ, ಅವರು ಮೇಟಿ ಸಾಹೇಬರ ಒಂದು ಸ್ವಭಾವಕ್ಕೆ ಒಂದು ಸಂಭಾಯಿತ ಒಳ್ಳೆಯ ವ್ಯಕ್ತಿ ಅಂಥೇಳಿ ಅವರು ಒಂದು ಅನುಕಂಪದ ಮೇಲೆ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಇದೆ. ಈಗ ನಿಮ್ಮ ತಂದೆಯವರು ಬಹಳಷ್ಟು ರಾಜಕಾರಣದಲ್ಲಿ ಹುದ್ದೆಗಳನ್ನು ಅಲಂಕರಿಸಿದವರು, ಏನು ಸಂಸದರಾದಂಥವರು, ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು, ಸಾಕಷ್ಟು ಬಾರಿ ಶಾಸಕರಾಗಿ ಕೆಲಸ ಮಾಡಿದಂಥವರು. ಹೀಗಾಗಿ ಬಾಗಲಕೋಟೆ ಮತಕ್ಷೇತ್ರದ ಸಾಕಷ್ಟು ಒಬ್ಬ ಕಾರ್ಯಕರ್ತರಿಗೂ ಕೂಡ ಹತ್ತಿರವಾದಂಥವ್ರು. ಅವರ ಒಂದು ಕುಟುಂಬದಲ್ಲಿ ತಾವು ಅವ್ರ ಪುತ್ರರಾದಂಥವ್ರು. ನೀವು ಯಾವ ರೀತಿ ಜನರ ಹತ್ತಿರ ಆಗಲಿಕ್ಕೆ ಏನನ್ನು ಹೇಳ್ಕೊಂಡು ಜನರು ಓಟ್ ಕೇಳಲಿಕ್ಕೆ ಹೋಗ್ತೀರಿ? ನಾವು ಜನರ ಸರ್ಕಾರದ ಏನು ಯೋಜನೆಗಳಿದಾವಲ್ಲ, ಅದು ಮ್ಯಾನಿಫೆಸ್ಟೋಲ್ಲಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀವಿ, ಪ್ರತಿಯೊಂದು ಕೂಡ ಅವನ್ನ ನಾವು ಚಾಚು ತಪ್ಪದೆ ಗ್ಯಾರಂಟಿ ಯೋಜನೆ ಇಟ್ಕೊಂಡು ಪ್ರತಿಯೊಂದು ಎಷ್ಟು ಯೋಜನೆಗಳಿದಾವೆ, ಬರೀ 5 ಗ್ಯಾರಂಟಿ ಅಲ್ಲ, ಹಿಂದಿರು ಸಹಿತ ಅನ್ನಭಾಗ್ಯ ಸರ್ಕಾರ ಅನಿಸಿಕೊಂಡಂಥ ಅನ್ನಭಾಗ್ಯ ಹಿಂದಿದ ಎಲ್ಲ ನಮ್ಮದು ಸೇವೆ ನೋಡಿ ನಾವು ಕೇಳ್ತೀವಿ. ಅದರ ಜೊತೆಗೆ ಈಗ ಹೊಸದಾಗಿ ಈ ನಮ್ಮ ತಂದೆಯವರ ಮಹತ್ವದ ಕನಸಿನ ಒಂದು ಆಸೆ ಇಟ್ಕೊಂಡಿದ್ರು. ಆ ಆಸೆಯನ್ನು ನನಸು ಮಾಡಿದ್ದಕ್ಕೆ ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದ ಸಲ್ಲಿಸುತ್ತಾ, ಇಲ್ಲಿಯ ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಸಲುವಾಗಿ ವೈದ್ಯಕೀಯ ವಿದ್ಯಾಲಯವನ್ನು ಮಾಡಿದ್ದಾರೆ, ಸಂಶೋಧನಾ ಕೇಂದ್ರವನ್ನು ಮಾಡಿದ್ದಾರೆ. ಅದು ಕೂಡ 14ನೇ ತಾರೀಕು ಶಂಕುಸ್ಥಾಪನೆ, ಅಡಿಗಲ್ ಸಮಾರಂಭ, ಭೂಮಿ ಪೂಜೆ ಇರೋದರಿಂದ ನಮಗೆ ತುಂಬ ಹೃದಯದ ಉತ್ಸಾಹನೂ ಇದೆ. ಅದರ ಜೊತೆಗೆ ನಮ್ಮ ತಂದೆಯವರು ಈ ಒಂದು ಭೂಮಿ ಪೂಜೆ, ಅಡಿಗಲ್ ಸಮಾರಂಭಕ್ಕೆ ಇರಬೇಕಾಗಿತ್ತು, ಅನಿವಾರ್ಯ, ಅವರ ದೇವರ ಇಚ್ಛೆ. ಅವರು ನಮ್ಮನ್ನು ಅಕಾಲಿಕವಾಗಿ ಅಗಲಿದ್ದಕ್ಕೆ ನಾವು ಇನ್ನೂ ದುಃಖದಲ್ಲಿದ್ದೇವೆ. ಆದರೂ ಕೂಡ ಅವರ ಕನಸು ನನಸಾಯ್ತು ಅಂತೇಳಿ ಇದನ್ನು ಆಚರಿಸಿ ಇವತ್ತೊಂದು ದಿವಸ ಹೆಮ್ಮೆಯಿಂದ ಈ ನಮ್ಮ ಸರ್ಕಾರದ ಕೊಡುಗೆಯನ್ನು ನಾವು ಸ್ವಾಗತ ಮಾಡ್ತಾ ಧನ್ಯವಾದ ಹೇಳ್ತೀವಿ. ಸರ್, ಈಗ ನಾಳೆ 14ನೇ ತಾರೀಕಿಗೆ CM ಅವರು ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಏನು ಟಿಕೆಟ್ ಗೊಂದಲವು ಕೂಡ ಸಾಕಷ್ಟು ಈಗಾಗಲೇ ಸಾರ್ವಜನಿಕ ಸ್ಥಾನದಲ್ಲಿ ಎಲ್ಲ ಕಡೆಯೂ ಗೊತ್ತಾಗ್ಯದ. ಆ ವಿಷಯವಾಗಿ ನೀವು CM ಅವ್ರ ಜೋಡಿ ಏನಾರು ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತೀರಾ? ಇಲ್ಲ, CM ಅವ್ರ ಜೊತೆ ಮಾತಾಡುವಂಥ ನಾವು ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ನಾವು ಅತಿ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಾಗ ಇದ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿ ಪ್ರಮುಖರಾದಂಥವ್ರಿಗೆ ವಿಷಯ ತಿಳಿಸ್ತೀರಿ ಅಂತ. ಪ್ರಮುಖ ವಿಷಯರು ನಮಗೆ ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಹಿರಿಯರು ಏನು ಹೇಳ್ತಾರೆ, ಅವರು ನಮಗೇನು ಆಜ್ಞೆ ಮಾಡ್ತಾರೆ, ಸೂಚಿಸ್ತಾರೆ, ಆ ಸೂಚನೆಯಂತೆ ಅವ್ರ ಆಶೀರ್ವಾದ ಅಂತೇಳಿ ನಾವು ನಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದಿಷ್ಟು ಏನು ಎಚ್ ವೈ ಮೇಟಿಯವರ ಸುಪುತ್ರರಾದಂಥ ಮಲ್ಲಿಕಾರ್ಜುನವರ ಮೇಟಿಯವರ ಮಾತಾಗಿದೆ. ಒಟ್ಟಿನಲ್ಲಿ ಈ ಒಂದು ಟಿಕೆಟ್ ಗೊಂದಲ ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಹೋಗುತ್ತೆ, ಜೊತೆಗೆ ಯಾವ ರೀತಿ ಇದನ್ನು ಹೈಕಮಾಂಡ್ ಕೂಡ ಸರಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಣಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಮತಕ್ಷೇತ್ರದ ಏನು ಎಚ್ ವೈ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ
ಉಪಚುನಾವಣೆ ಕಾವು ಬಹಳಷ್ಟು ಜೋರಾಗಿ ನಡೀತಾ ಇದೆ. ಈ ನೆಲೆಯಲ್ಲಿ ನಮ್ಮ ಜೊತೆಗೀಗ ಮೇಟಿಯವರ ಕುಟುಂಬದಲ್ಲಿ ಸಾಕಷ್ಟು ಈಗಾಗಲೇ ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕಂತ ಈಗಾಗಲೇ ಅವ್ರ ಸಿಸ್ಟರ್ಗಳಾಗಿರ್ಬೋದು ಅವರು ಕೂಡ ಭಾಳ ಒಂದು ಪೈಪೋಟಿಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕೇಳಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು 14ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಕೂಡ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ರಾಜ್ಯ ಒಂದು ಕಾಂಗ್ರೆಸ್ಸಿನ ಒಂದು ತಂಡವು ಕೂಡ ಆಗಮಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಇದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೋ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಮತದಾರರಲ್ಲಿ ಗೊಂದಲ ಇದೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ HY ಮೇಟಿ ಅವರ ಪುತ್ರರಾದಂಥ ಮಲ್ಲಿಕಾರ್ಜುನ್ ಮೇಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಈಗೇನು ಸದ್ಯದಲ್ಲೇ ಉಪಚುನಾವಣೆ ಬರುವಂಥ ಕೆಲಸ ಆಗ್ತಾ ಇದೆ, ಇದಕ್ಕೆ ಸಾಕಷ್ಟು ಒಂದು ತಯಾರಿ ಕೂಡ ನಡೀತಾ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ. ಈ ಒಂದು ಏನು ಕಾಂಗ್ರೆಸ್ ಪಕ್ಷದ ಒಂದು ನಿಯಮಾವಳಿ ಪ್ರಕಾರ ಏನಂದರೆ ಯಾರು ನಿಧನರಾಗ್ತಾರೆ ಅವ್ರ ಮನೆಯಲ್ಲಿ ಕೊಡುವಂಥದ್ದು ಕಾಮನ್ ಆಗಿ ಇದ್ದೇ ಇದೆ. ಹಾಗೆ ನಿಮ್ಮ ಮನೆಯಲ್ಲಿಯೂ ಟಿಕೆಟ್ ಕೊಡ್ತಾರೆ ಅಂದಾಗ ನಿಮ್ಮ ಮನೆಯಲ್ಲಿ 3 ಜನ ಕೂಡ ತಯಾರಿ ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕಂತ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಕೇಳಿ ಬರ್ತಿತ್ತು. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅವ್ರ ನಿಧನ ನಂತರ ನಮ್ಮ ಮನೆಯಲ್ಲಿ ಕೊಡಬೇಕು ಅದೇ ಅಂತೇನು ಪರಂಪರೆ ಏನಿಲ್ಲ. ಒಂದು ಅನುಕಂಪ, ಒಂದು ಸಾಹೇಬರ ಇಷ್ಟು 4 ದಶಕಗಳ ಸಾರ್ವಜನಿಕ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ಎಲ್ಲ ಸ್ನೇಹಿತರನ್ನು ಮಾಡಿಕೊಂಡಿದ್ದರು. ಆಮೇಲೆ ಎಲ್ಲರನ್ನೂ ಕುಟುಂಬ ವರ್ಗದವ್ರ ಥರ ಅವರು ಸಹೋದರತ್ವ ಭಾವನೆಯಿಂದ ಇರ್ತಿದ್ದರು. ಅದರ ಸಲುವಾಗಿ ಅವರಿಗೆ ಒಂದು ಅನುಕಂಪ ಸಲುವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಗುರು ಹಿರಿಯರು, ಸಹೋದರಿಯರು, ಶ್ರದ್ಧೆ ತಾಯಂದಿರು ಎಲ್ಲರೂ ಸೇರಿಕೊಂಡು ಮೇಟಿಯವರ ಕುಟುಂಬದ ಮೇಲೆ ಅಪಾರವಾದ ಒಂದು ಅನುಕಂಪ, ಗೌರವ ಇದ್ದಿದ್ದಕ್ಕೆ ಆಮೇಲೆ ಅಲ್ಲಿ ಹೈಕಮಾಂಡಿಂದನೂ ಅಲ್ಲಿ ಅನುಕಂಪ, ಅವರು ಮೇಟಿ ಸಾಹೇಬರ ಒಂದು ಸ್ವಭಾವಕ್ಕೆ ಒಂದು ಸಂಭಾಯಿತ ಒಳ್ಳೆಯ ವ್ಯಕ್ತಿ ಅಂಥೇಳಿ ಅವರು ಒಂದು ಅನುಕಂಪದ ಮೇಲೆ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಇದೆ. ಈಗ ನಿಮ್ಮ ತಂದೆಯವರು ಬಹಳಷ್ಟು ರಾಜಕಾರಣದಲ್ಲಿ ಹುದ್ದೆಗಳನ್ನು ಅಲಂಕರಿಸಿದವರು, ಏನು ಸಂಸದರಾದಂಥವರು, ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು, ಸಾಕಷ್ಟು ಬಾರಿ ಶಾಸಕರಾಗಿ ಕೆಲಸ ಮಾಡಿದಂಥವರು. ಹೀಗಾಗಿ ಬಾಗಲಕೋಟೆ ಮತಕ್ಷೇತ್ರದ ಸಾಕಷ್ಟು ಒಬ್ಬ ಕಾರ್ಯಕರ್ತರಿಗೂ ಕೂಡ ಹತ್ತಿರವಾದಂಥವ್ರು. ಅವರ ಒಂದು ಕುಟುಂಬದಲ್ಲಿ ತಾವು ಅವ್ರ ಪುತ್ರರಾದಂಥವ್ರು. ನೀವು ಯಾವ ರೀತಿ ಜನರ ಹತ್ತಿರ ಆಗಲಿಕ್ಕೆ ಏನನ್ನು ಹೇಳ್ಕೊಂಡು ಜನರ ಓಟ್ ಕೇಳಲಿಕ್ಕೆ ಹೋಗ್ತೀರಿ? ನಾವು ಜನರ ಸರ್ಕಾರದ ಏನು ಯೋಜನೆಗಳಿದಾವಲ್ಲ, ಅದು ಮ್ಯಾನಿಫೆಸ್ಟೋಲ್ಲಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀವಿ, ಪ್ರತಿಯೊಂದು ಕೂಡ ಅವನ್ನ ನಾವು ಚಾಚು ತಪ್ಪದೆ ಗ್ಯಾರಂಟಿ ಯೋಜನೆ ಇಟ್ಕೊಂಡು ಪ್ರತಿಯೊಂದು ಎಷ್ಟು ಯೋಜನೆಗಳಿದಾವೆ, ಬರೀ 5 ಗ್ಯಾರಂಟಿ ಅಲ್ಲ, ಹಿಂದಿಲ್ ಸಹಿತ ಅನ್ನಭಾಗ್ಯ ಸರ್ಕಾರ ಅನಿಸಿಕೊಂಡಂಥ ಅನ್ನಭಾಗ್ಯ ಹಿಂದಿದ ಎಲ್ಲ ನಮ್ಮದು ಸೇವೆ ನೋಡಿ ನಾವು ಕೇಳ್ತೀವಿ. ಅದ್ರ ಜೊತೆಗೆ ಈಗ ಹೊಸದಾಗಿ ಈ ನಮ್ಮ ತಂದೆಯವರ ಮಹತ್ವದ ಕನಸಿನ ಕೂಸು ಇತ್ತು, ಕನಸಿನ ಒಂದು ಆಸೆ ಇಟ್ಕೊಂಡಿದ್ರು. ಆ ಆಸೆಯನ್ನು ನನಸು ಮಾಡಿದ್ದಕ್ಕೆ ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದ ಸಲ್ಲಿಸುತ್ತಾ, ಇಲ್ಲಿಯ ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಸಲುವಾಗಿ ವೈದ್ಯಕೀಯ ವಿದ್ಯಾಲಯವನ್ನು ಮಾಡಿದ್ದಾರೆ, ಸಂಶೋಧನಾ ಕೇಂದ್ರವನ್ನು ಮಾಡಿದ್ದಾರೆ. ಅದು ಕೂಡ 14 ತಾರೀಕು ಶಂಕುಸ್ಥಾಪನೆ, ಅಡಿಗಲ್ ಸಮಾರಂಭ, ಭೂಮಿ ಪೂಜೆ ಇರೋದರಿಂದ ನಮಗೆ ತುಂಬ ಹೃದಯದ ಉತ್ಸಾಹನೂ ಇದೆ. ಅದರ ಜೊತೆಗೆ ನಮ್ಮ ತಂದೆಯವರು ಈ ಒಂದು ಭೂಮಿ ಪೂಜೆ ಅಡಿಗಲ್ ಸಮಾರಂಭಕ್ಕೆ ಇರಬೇಕಾಗಿತ್ತು, ಅನಿವಾರ್ಯ, ಅವರ ದೇವರ ಇಚ್ಛಾ. ಅವರು ನಮ್ಮನ್ನು ಅಕಾಲಿಕವಾಗಿ ಅಗಲಿದ್ದಕ್ಕೆ ನಾವು ಇನ್ನೂ ದುಃಖದಲ್ಲಿದ್ದೇವೆ. ಆದರೂ ಕೂಡ ಅವರ ಕನಸು ನನಸಾಯ್ತು ಅಂಥೇಳಿ ಇದನ್ನು ಆಚರಿಸಿ ಇವತ್ತೊಂದು ದಿವಸ ಹೆಮ್ಮೆಯಿಂದ ಈ ನಮ್ಮ ಸರ್ಕಾರದ ಕೊಡುಗೆಯನ್ನು ನಾವು ಸ್ವಾಗತ ಮಾಡ್ತಾ ಧನ್ಯವಾದ ಹೇಳ್ತೀವಿ. ಸರ್, ಈಗ ನಾಳೆ 14ನೇ ತಾರೀಕಿಗೆ CM ಅವರು ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಏನು ಟಿಕೆಟ್ ಗೊಂದಲವು ಕೂಡ ಸಾಕಷ್ಟು ಈಗಾಗಲೇ ಸಾರ್ವಜನಿಕ ಸ್ಥಾನದಲ್ಲಿ ಎಲ್ಲ ಕಡೆಯೂ ಗೊತ್ತಾಗ್ಯದ. ಆ ವಿಷಯವಾಗಿ ನೀವು CM ಅವ್ರ ಜೋಡಿ ಏನಾರು ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತೀರಾ? ಇಲ್ಲ, CM ಅವ್ರ ಜೊತೆ ಮಾತಾಡುವಂಥ ನಾವು ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ನಾವು ಅತಿ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಾಗ ಇದ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿ ಪ್ರಮುಖರಾದಂಥವ್ರಿಗೆ ವಿಷಯ ತಿಳಿಸ್ತೀರಿ ಅಂತ. ಪ್ರಮುಖ ವಿಷಯರು ನಮಗೆ ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಹಿರಿಯರು ಏನು ಹೇಳ್ತಾರೆ, ಅವರು ನಮಗೇನು ಆಜ್ಞೆ ಮಾಡ್ತಾರೆ, ಸೂಚಿಸ್ತಾರೆ, ಆ ಸೂಚನೆಯಂತೆ ಅವ್ರ ಆಶೀರ್ವಾದ ಅಂತೇಳಿ ನಾವು ನಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದಿಷ್ಟು ಏನು HY ಮೇಟಿಯವರ ಸುಪುತ್ರರಾದಂಥ ಮಲ್ಲಿಕಾರ್ಜುನ ಅವರ ಮೇಟಿಯವರ ಮಾತಾಗಿದೆ. ಒಟ್ಟಿನಲ್ಲಿ ಈ ಒಂದು ಟಿಕೆಟ್ ಗೊಂದಲ ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಹೋಗುತ್ತೆ, ಜೊತೆಗೆ ಯಾವ ರೀತಿ ಇದನ್ನು ಹೈಕಮಾಂಡ್ ಕೂಡ ಸರಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮನಿ, ರಿಪಬ್ಲಿಕ್ ಕನ್ನಡ.